ತೆರಿಗೆ ಯಾವ ನಿಯಂತ್ರಣ ಇಲ್ಲ. ನೋಡಿ, ನಿಯಂತ್ರಣ ಇಲ್ಲ ಅಂತಿಲ್ಲ, ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ. ಏನಾಗ್ತದೆ, ಸರ್ಕಾರಿ APMC ಇರಬೇಕು ಅದು ಕಾನ್ಸೆಪ್ಟ್. ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿದ್ದು ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ್ಮೇಲೆ ಆ ಸಂದರ್ಭದಲ್ಲಿ ನಾವು ಪ್ರೈವೇಟ್ ಅದನ್ನು ಸರಿ ಮಾಡ್ತಾರೆ ಸರ್ ತಾವು? 100%. ಸರ್, ಇವು ವೇಯಿಂಗ್ ಸ್ಕೇಲ್ಗಳು 2 ವರ್ಷ ಅಂತ ಅವ್ರು ಹೇಳ್ತಾ ಇದ್ದೀರಿ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಹಾಕ್ತೀವಿ ಅಂತ ಅನೌನ್ಸ್ಮೆಂಟ್ ಆಲ್ರೆಡಿ ವೇಯಿಂಗ್ ಮೆಷಿನಲ್ಲಿ 2 ಟೈಪ್ ಇದೆ. ಮೊದಲು ಅನಲಾಗ್ ಸಿಸ್ಟಮ್ ಮೇಲೆ ವೇಯಿಂಗ್ ಮೆಷಿನ್ಸ್ ವೇ ಮಾಡಬೇಕು ಫ್ಯಾಕ್ಟ್ರಿಯಲ್ಲಿ. ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ. ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ದೀವಿ. ಆಲ್ಮೋಸ್ಟ್ 72 ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ. ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ಹ್ಯಾಂಡಲ್ ಚೆಕ್ ಮಾಡಬೇಕು ಅಂತೇಳಿ ಒಂದು 10 ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಅಂತೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ 2 ಹಾಕ್ತೀವಿ, ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ, ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟ್ರಿ ಇದ್ದಾವೆ, ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ 5ರಿಂದ 6 ಸೆಲೆಕ್ಟ್ ಆಗಿದೆ. ಇನ್ನೊಂದು 2-3 ಬಾಕಿ ಇದೆ. ಅದು ಮಾಡಿದ್ದು ಬರೋ ಸೀಸನ್ನಲ್ಲಿ ನಡೆಸ್ತೀವಿ. ಸರ್, ಸಕ್ಕರೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ್ನು ಕೊಡ್ತಿಲ್ಲ ಅನ್ನುವಂಥ ನಾನು ಹೇಳಿದ್ಮೇಲೆ 80% ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ದಾರೆ. ಲಾಸ್ಟ್ ಟೈಮ್ 20,500 ಕೋಟಿ ಮೇಲೆ ಫುಲ್ 100% ಕೊಡಿಸಿದ್ರು. UP ಗೌರ್ಮೆಂಟು ಕೊಡಿಸಿಲ್ಲ, ಮಹಾರಾಷ್ಟ್ರ ಕೊಡಿಸಿಲ್ಲ, ಕರ್ನಾಟಕ ಮಾತ್ರ ಕೊಡಿಸಿಲ್ಲ. ಈ ಸರ್ತಿ ಕೂಡ ಸೀಸನ್ ಮುಗಿಯೋದ್ರೊಳಗೆ ನಾವು 100% ಮುಂದಿನ ಅವಧಿಗೂ ನಮಗೆ CM ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ. ತಾವೇನು ಇಲ್ಲ ಅಂತ ಹೇಳಿದ್ದಾರೆ, ಅವರೇ ಇದ್ದಾರಲ್ಲ. ಮುಂದಿನ CM ಆಗಿ ಅವರು ಇರ್ಬೋದು, ಅದ್ರಾಗಿ ಇರ್ತಕ್ಕಿದೆ, ಅವರೇ ಇರ್ತಾರೆ. 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ ಸರ್. ನೋಡಿ, ಈಗ CM ವಿಷಯ ಅದು ಇಲ್ಲಿ ನಾನು ಹೇಳ್ತಕ್ಕಂಥ ಭವಿಷ್ಯವಿದೆ. CLP ಮತ್ತು ಹೈಕಮಾಂಡ್ ಅದರಲ್ಲಿ 2 ಮಾತು ಇಲ್ಲ. ಈಗ ಅವರೇ ಪ್ರೆಸೆಂಟ್ ಆಗಿದ್ದಾರೆ, ಅವರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.